ಸ್ನೇಹಿತರೆ, ನಾವು ನಮ್ಮ ಚಾನೆಲ್ನಲ್ಲಿ ತುಂಬಾ ಶ್ರಮಪಟ್ಟು ವಿಡಿಯೋಗಳನ್ನು ತಯಾರಿಸುತ್ತಿದ್ದೇವೆ. ನಮಗೆ ನಿಮ್ಮ ಬೆಂಬಲ ಬಹಳ ಅಗತ್ಯವಾಗಿದೆ. ನಿಮ್ಮ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ನಮಗೆ ಹೊಸ ಉತ್ಸಾಹವನ್ನು ನೀಡುತ್ತದೆ. ಆದ್ದರಿಂದ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಒಂದು ಚಿಕ್ಕ ಊರಿನಲ್ಲಿ ಒಬ್ಬ ಬಡ ರೈತನಿದ್ದ. ಅವನ ಬಳಿ ದೊಡ್ಡ ಮನೆ ಇರಲಿಲ್ಲ, ಅಪಾರ ಹಣವೂ ಇರಲಿಲ್ಲ. ಆದರೆ ಅವನು ಸಾಯುವ ಮುನ್ನ ಹೇಳಿದ ಒಂದು ಆಸೆ ಇಡೀ ಊರಿನ ಬದುಕನ್ನೇ ಬದಲಿಸಿತು. ಆ ಆಸೆ ಏನಿತ್ತು? ಈ ಕಥೆಯನ್ನು ಕೊನೆಯವರೆಗೂ ಕೇಳಿ. ಆ ಊರಿನ ಹೆಸರು ಹನುಮಾಪುರ. ಸಣ್ಣ ಊರಾದರೂ ಅಲ್ಲಿನ ಜನರು ತುಂಬಾ ಒಳ್ಳೆಯವರು. ಬೆಳಿಗ್ಗೆ ಎಲ್ಲರೂ ಹೊಲಕ್ಕೆ ಹೋಗ್ತಿದ್ದರು. ಸಂಜೆ ದೇವಸ್ಥಾನದ ಮುಂದೆ ಕೂತು ಮಾತಾಡ್ತಿದ್ದರು. ಎಲ್ಲರಿಗೂ ಎಲ್ಲರ ಪರಿಚಯ ಇತ್ತು. ಅದೇ ಊರಿನಲ್ಲಿ ಮಾರುತಿ ಎಂಬ ರೈತ ವಾಸಿಸುತ್ತಿದ್ದ. ಮಾರುತಿಯ ಬಳಿ ಕೇವಲ 2 ಎಕರೆ ಜಮೀನು ಮಾತ್ರ ಇತ್ತು. ಅದೇ ಜಮೀನಿನಲ್ಲಿ ಬೆಳೆ ಬೆಳೆದು ತನ್ನ ಕುಟುಂಬವನ್ನು ನೋಡ್ಕೊಳ್ತಿದ್ದ. ಅವನ ಪತ್ನಿಯ ಹೆಸರು ಗೌರಿ, ಅವರ ಮಗ ಚಂದು. ಬಡತನ ಇದ್ದರೂ ಆ ಕುಟುಂಬದಲ್ಲಿ ಪ್ರೀತಿ ತುಂಬಿಕೊಂಡಿತ್ತು. ಒಂದು ದಿನ ಬೆಳಿಗ್ಗೆ ಗೌರಿ ಅಡುಗೆ ತಯಾರಿಸಿ ಹೇಳಿದಳು, ನೀ ಊಟ ಮಾಡಿ ಹೊಲಕ್ಕೆ ಹೋಗಿ, ತಡ ಆಗ್ತಿದೆ. ಮಾರುತಿ ನಗುತ್ತಾ ಹೇಳಿದ, ಮೊದಲು ಚಂದುಗೆ ಊಟ ಹಾಕು, ಅವನು ಶಾಲೆಗೆ ಹೋಗ್ಬೇಕು. ಚಂದು ನಗುತ್ತಾ ಹೇಳಿದ, ಅಪ್ಪ, ನಾನ್ ದೊಡ್ಡವನಾದ ಮೇಲೆ ನಿಮಗೆ ಕೆಲಸ ಮಾಡಿಸೋದಿಲ್ಲ. ಚೆನ್ನಾಗಿ ಓದು ಮಗ, ನೀನು ಒಳ್ಳೆಯ ಮನುಷ್ಯನಾದ್ರೆ ಅದೇ ನನ್ನ ದೊಡ್ಡ ಸಂತೋಷ. ನಂತರ ಮಾರುತಿ ಹೊಲದ ಕಡೆ ಹೊರಟ. ಹೊಲಕ್ಕೆ ತಲುಪಿದ ಮೇಲೆ ಅವನು ಮಣ್ಣನ್ನು ಕೈಯಲ್ಲಿ ಹಿಡಿದು ನೋಡಿದ. ಈ ವರ್ಷ ಒಳ್ಳೆಯ ಮಳೆ ಬಂದರೆ ಸಾಕು ದೇವರೇ ಎಂದು ಆಕಾಶದ ಕಡೆ ನೋಡಿದ. ಆದರೆ ಆ ವರ್ಷ ಮಳೆ ಸರಿಯಾಗಿ ಬರಲಿಲ್ಲ. ದಿನಗಳು ಕಳೆಯುತ್ತಾ ಹೋದವು. ಹೊಲದಲ್ಲಿದ್ದ ಬೆಳೆ ಒಣಗಲು ಶುರುವಾಯಿತು. ಮಾರುತಿ ಪ್ರತಿದಿನ ಹೊಲಕ್ಕೆ ಹೋಗಿ ಬೆಳೆಯನ್ನು ನೋಡುತ್ತಿದ್ದ. ಆದರೆ ಅವನ ಕಣ್ಣ ಮುಂದೆ ಬೆಳೆ ನಿಧಾನವಾಗಿ ಒಣಗುತ್ತಿತ್ತು. ಒಂದು ಸಂಜೆ ಮನೆಗೆ ಬಂದಾಗ ಗೌರಿ ಕೇಳಿದಳು, ಹೊಲ ಹೇಗಿದೆ? ಈ ಬಾರಿ ಬೆಳೆ ಉಳಿಯೋದು ಕಷ್ಟ ಅನ್ಸುತ್ತಿದೆ. ಗೌರಿಯ ಮುಖದಲ್ಲೂ ಚಿಂತೆ ಕಾಣಿಸಿತು. ಹಾಗಾದ್ರೆ ಈಗ ಏನ್ ಮಾಡೋಣ ದೇವರ ಮೇಲೆ ನಂಬಿಕೆ ಇಡೋಣ ಎಂದು ಮಾರುತಿ ಶಾಂತವಾಗಿ ಹೇಳಿದ. ಕೆಲ ದಿನಗಳ ನಂತರ ಮಳೆ ಬರದೆ ಬೆಳೆ ಸಂಪೂರ್ಣ ಹಾಳಾಯಿತು. ಮಾರುತಿಯ ಕೈಯಲ್ಲಿ 1 ರೂಪಾಯಿಯೂ ಉಳಿಯಲಿಲ್ಲ. ಆದರೂ ಅವನು ಯಾರ ಮುಂದೆಯೂ ಕೈ ಚಾಚಲಿಲ್ಲ. ಊರಿನವರು ಕೇಳಿದರು, ಮಾರುತಿ, ತುಂಬಾ ಕಷ್ಟ ಆಗ್ತಿದೆ ಅಲ್ವೇ? ಅವನು ನಗುತ್ತಾ ಒಂದೇ ಮಾತು ಹೇಳುತ್ತಿದ್ದ, ಕಷ್ಟ ಶಾಶ್ವತ ಅಲ್ಲ, ಒಂದು ದಿನ ಒಳ್ಳೆಯ ದಿನ ಬರುತ್ತದೆ. ಅದೇ ಮಾತು ಊರಿನವರಿಗೆ ಅವನ ಮೇಲೆ ಇನ್ನಷ್ಟು ಗೌರವ ಮೂಡಿಸಿತು. ಆದರೆ ಅದೇ ರಾತ್ರಿ ಮಾರುತಿಗೆ ತೀವ್ರ ಜ್ವರ ಶುರುವಾಯಿತು. ಮೊದಲಿಗೆ ಸಣ್ಣ ಜ್ವರ ಎಂದು ಎಲ್ಲರೂ ಅಂದುಕೊಂಡರು. ಆದರೆ 2 ದಿನ ಕಳೆದರೂ ಜ್ವರ ಕಡಿಮೆಯಾಗಲಿಲ್ಲ. ಗೌರಿ ಚಿಂತೆಯಿಂದ ಹೇಳಿದಳು, ರೀ, ನಾಳೆ ಆಸ್ಪತ್ರೆಗೆ ಹೋಗೋಣ. ಮೊದಲು ಚಂದುವಿನ ಶಾಲೆಯ ಫೀಸು ಕಟ್ಟಬೇಕು. ಅದು ನಂತರ ನೋಡೋಣ. ಇಲ್ಲ ಗೌರಿ, ಮಗನ ಓದು ನಿಲ್ಲಬಾರದು. ಅಷ್ಟು ಕಷ್ಟದಲ್ಲೂ ಮಾರುತಿ ತನ್ನ ಆರೋಗ್ಯದ ಬಗ್ಗೆ ಅಲ್ಲ, ಮಗನ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದ. ಮರುದಿನ ಊರಿನ ಹಿರಿಯ ಹನುಮಂತಪ್ಪ ಮನೆಗೆ ಬಂದರು. ಮಾರುತಿ, ಆರೋಗ್ಯ ಹೇಗಿದೆ? ಸ್ವಲ್ಪ ಜ್ವರ ಇದೆ ಅಷ್ಟೇ. ಹನುಮಂತಪ್ಪ ಅವನಿಗೆ ಹೇಳಿದರು, ನಿನಗೆ ಏನಾದ್ರೂ ಸಹಾಯ ಬೇಕಾದ್ರೆ ನನಗೆ ಕೇಳು. ಅಗತ್ಯವಿದ್ದರೆ ಖಂಡಿತ ಕೇಳುತ್ತೇನೆ ಸಾಹುಕಾರರೇ. ಹೀಗೆ ಹೇಳಿ ಹನುಮಂತಪ್ಪ ಅಲ್ಲಿಂದ ಹೋಗುತ್ತಾರೆ. ಮತ್ತೆ 2-3 ದಿನಗಳಲ್ಲಿ ಮಾರುತಿಯ ಜ್ವರ ಕೂಡ ಕಡಿಮೆಯಾಗುತ್ತದೆ.
ಮರುದಿನ ಬೆಳಿಗ್ಗೆ ಮಾರುತಿ ಹೊಲಕ್ಕೆ ಹೋದ. ಹೊಲ ನೋಡಿದಾಗ ಅವನ ಮನಸ್ಸು ಮತ್ತೆ ಭಾರವಾಯಿತು. ಅಷ್ಟರಲ್ಲಿ ಪಕ್ಕದ ಹೊಲದ ರೈತ ಬಂದು ಹೇಳಿದ. ಮಾರುತಿ, ನಿನ್ನ ಹೊಲದಲ್ಲಿ ಈ ವರ್ಷ ಬೆಳೆ ಇಲ್ಲ. ಬೇಕಿದ್ದರೆ ನನ್ನ ಹೊಲದಲ್ಲಿ ಕೆಲಸ ಮಾಡು. ಮಾರುತಿ ನಗುತ್ತಾ ಉತ್ತರಿಸಿದ. ಧನ್ಯವಾದ, ಆದರೆ ಮೊದಲು ನನ್ನ ಹೊಲವನ್ನು ಬಿಡುವುದಿಲ್ಲ. ಅವನು ದಿನವಿಡೀ ತನ್ನ ಹೊಲದಲ್ಲೇ ಕೆಲಸ ಮಾಡುತ್ತಿದ್ದ. ಸಂಜೆ ಮನೆಗೆ ಬಂದಾಗ ಗೌರಿ ಕೇಳಿದಳು. ಇಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಾ, ಆದರೂ ಯಾಕೆ ಈ ಹೊಲದ ಕೆಲಸ ಬಿಡುತ್ತಿಲ್ಲ? ಈ ಮಣ್ಣು ನನ್ನನ್ನು ಯಾವತ್ತೂ ಮೋಸ ಮಾಡಿಲ್ಲ. 1 ವರ್ಷ ಅದು ಮೌನವಾಗಿದೆ ಅಷ್ಟೇ. ಹೀಗೆ ಹೇಳಿ ಮಾರುತಿ ಗೌರಿಯನ್ನು ಸಮಾಧಾನ ಮಾಡಿದನು. ಮಾರುತಿ ಬೇಸರದಿಂದ ಹೊಲದ ಕಡೆಗೆ ಹೋಗುತ್ತಿರುವಾಗ ಅಲ್ಲೇ ಆಲದ ಮರದ ಕೆಳಗಡೆ ಕುಳಿತಿದ್ದ ಒಬ್ಬ ಸ್ವಾಮೀಜಿ ಅವನನ್ನು ಕರೆದು ಕೇಳಿದರು. ಹೇ ಮಗು, ಇಲ್ಲಿ ಬಾ. ಏನಾಗಿದೆ? ನೀನು ತುಂಬಾ ಚಿಂತೆಯಲ್ಲಿದ್ದೀಯ. ಮಾರುತಿ ಬೇಸರದಿಂದ ಉತ್ತರಿಸಿದನು. ಸ್ವಾಮೀಜಿ, ಈ ವರ್ಷ ನನ್ನ ಬೆಳೆ ಸಂಪೂರ್ಣ ಹಾಳಾಗಿದೆ. ಮನೆಯ ಪರಿಸ್ಥಿತಿಯು ತುಂಬ ಕಷ್ಟವಾಗಿದೆ. ಸ್ವಾಮೀಜಿ ನಿಧಾನವಾಗಿ ಕೇಳಿದರು. ಒಂದು ಪ್ರಶ್ನೆಗೆ ನಿಜ ಹೇಳ್ತೀಯ? ಖಂಡಿತ ಹೇಳ್ತೇನೆ ಸ್ವಾಮೀಜಿ. ಈ ಊರಲ್ಲಿ ನಿನ್ನ ಬಳಿ ಸಹಾಯ ಕೇಳಿ ಬಂದವರನ್ನು ಯಾವತ್ತಾದರೂ ಬರಿಗೈಯಲ್ಲಿ ಕಳುಹಿಸಿದ್ದೀಯಾ? ಮಾರುತಿ ತಕ್ಷಣ ಉತ್ತರಿಸಿದ. ಇಲ್ಲ ಸ್ವಾಮೀಜಿ, ನನ್ನಿಂದ ಆದಷ್ಟು ಸಹಾಯ ಮಾಡಿದ್ದೇನೆ. ಸ್ವಾಮೀಜಿ ನಗುತ್ತಾ ಹೇಳಿದರು. ಹಾಗಿದ್ದರೆ ಇಂದು ನಿನ್ನ ಒಳ್ಳೆಯತನವೇ ನಿನ್ನ ಬಾಗಿಲು ತಟ್ಟಲಿದೆ. ಮಾರುತಿಗೆ ಆ ಮಾತಿನ ಅರ್ಥವಾಗಲಿಲ್ಲ. ಇಂದು ಸಂಜೆ ಸೂರ್ಯ ಮುಳುಗುವ ಮೊದಲು ನಿನ್ನ ಬದುಕಿನಲ್ಲಿ ಒಂದು ಘಟನೆ ನಡೆಯುತ್ತದೆ. ಆಗ ನನ್ನ ಮಾತಿನ ಅರ್ಥ ನಿನಗೆ ತಿಳಿಯುತ್ತದೆ. ಮಾರುತಿ ಆಶ್ಚರ್ಯದಿಂದ ಸ್ವಾಮೀಜಿಯ ಮಾತು ಕೇಳುತ್ತಿದ್ದ. ಸ್ವಾಮೀಜಿ, ನನ್ನ ಬದುಕಿನಲ್ಲಿ ಏನು ನಡೆಯಲಿದೆ? ಸ್ವಾಮೀಜಿ ಸಣ್ಣ ನಗೆ ಮಾಡಿ ಹೇಳಿದರು. ಮಗನೇ, ಜೀವನದಲ್ಲಿ ದೇವರು ಎಲ್ಲರಿಗೂ ಸಹಾಯ ಮಾಡುತ್ತಾನೆ. ಆದರೆ ನೇರವಾಗಿ ಬರುವುದಿಲ್ಲ, ಮನುಷ್ಯರ ರೂಪದಲ್ಲಿ ಬರುತ್ತಾನೆ. ಅಷ್ಟರಲ್ಲಿ ದೂರದಿಂದ ಕೆಲವು ಊರಿನವರು ಮಾರುತಿಯ ಕಡೆ ಬರುತ್ತಿರುವುದು ಕಾಣಿಸಿತು. ಮಾರುತಿ ತಿರುಗಿ ನೋಡಿದ. ಮುಂದೆ ಹನುಮಂತಪ್ಪ ಇದ್ದರು. ಅವರ ಜೊತೆಗೆ ಊರಿನ ರೈತರು ಕೂಡ ಇದ್ದರು. ಹನುಮಂತಪ್ಪ ಮಾರುತಿಯ ಹತ್ತಿರ ಬಂದು ಹೇಳಿದರು. ಮಾರುತಿ, ನಿನ್ನ ಕಷ್ಟದ ಬಗ್ಗೆ ನಮಗೆ ಗೊತ್ತಾಗಿದೆ. ಮಾರುತಿ ಏನೂ ಮಾತಾಡಲಿಲ್ಲ. ನೀನು ಎಷ್ಟೋ ವರ್ಷ ನಮ್ಮ ಕಷ್ಟದಲ್ಲಿ ಜೊತೆ ನಿಂತೆ. ಇಂದು ನಾವು ನಿನ್ನ ಜೊತೆ ನಿಲ್ಲಲು ಬಂದಿದ್ದೇವೆ. ಒಬ್ಬ ರೈತ ಒಂದು ಚೀಲ ಬೀಜ ಕೊಟ್ಟ. ಇನ್ನೊಬ್ಬ ರೈತ ರಸಗೊಬ್ಬರ ಕೊಟ್ಟ. ಮತ್ತೊಬ್ಬ ರೈತ ಹೇಳಿದ, ನನ್ನ ಟ್ರ್ಯಾಕ್ಟರ್ ನಾಳೆ ಬೆಳಗ್ಗೆ ನಿನ್ನ ಹೊಲಕ್ಕೆ ಬರುತ್ತದೆ. ಇನ್ನೊಬ್ಬ ಹೇಳಿದ, ನೀರಿನ ವ್ಯವಸ್ಥೆ ನನ್ನದು. ಮಾರುತಿಯ ಕಣ್ಣಲ್ಲಿ ನೀರು ತುಂಬಿತು. ಅವನು ನಿಧಾನವಾಗಿ ಹೇಳಿದ, ನಾನು ಯಾರ ಬಳಿಯೂ ಸಹಾಯ ಕೇಳಲಿಲ್ಲ. ಹನುಮಂತಪ್ಪ ಉತ್ತರಿಸಿದರು. ಒಳ್ಳೆಯ ಮನುಷ್ಯ ಸಹಾಯ ಕೇಳಬೇಕಾಗಿಲ್ಲ ಮಾರುತಿ. ಅವನ ಒಳ್ಳೆಯತನವೇ ಅವನಿಗಾಗಿ ಮಾತನಾಡುತ್ತದೆ. ಮಾರುತಿ ತಕ್ಷಣ ಸ್ವಾಮೀಜಿಯ ಕಡೆ ತಿರುಗಿ ನೋಡಿದ. ಆದರೆ ಆಲದ ಮರದ ಕೆಳಗೆ ಯಾರೂ ಇರಲಿಲ್ಲ. ಸ್ವಾಮೀಜಿ ಅಲ್ಲಿಂದ ಹೋಗಿದ್ದರು. ಮಾರುತಿ ಮೌನವಾಗಿ ನಿಂತ. ಸ್ವಾಮೀಜಿ ಹೇಳಿದ ಮಾತು ಅವನಿಗೆ ನೆನಪಾಯಿತು. ದೇವರು ನೇರವಾಗಿ ಬರುವುದಿಲ್ಲ, ಮನುಷ್ಯರ ರೂಪದಲ್ಲಿ ಬರುತ್ತಾನೆ. ಗೌರಿ ಮತ್ತು ಚಂದು ಕೂಡ ಅವನ ಪಕ್ಕದಲ್ಲಿ ನಿಂತರು. ಮಾರುತಿ ನಗುತ್ತಾ ಹೇಳಿದ, ಈ ವರ್ಷ ನನ್ನ ಹೊಲ ಮಾತ್ರ ಉಳಿದಿಲ್ಲ, ನನ್ನ ನಂಬಿಕೆಯೂ ಉಳಿಯಿತು. ಅದೇ ಕ್ಷಣದಲ್ಲಿ
ಆಕಾಶದಲ್ಲಿ ಮೊದಲ ಮಳೆ ಹನಿ ಬಿತ್ತು. ಆ ಒಂದು ಹನಿ ಅವನ ಮುಖದ ಮೇಲೂ ಬಿತ್ತು. ಅವನು ಆಕಾಶದ ಕಡೆ ನೋಡಿ ಸಣ್ಣ ನಗೆ ಬೀರಿದ. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ಕಷ್ಟ ಬಂದಾಗ ಧೈರ್ಯ ಕಳೆದುಕೊಳ್ಳಬೇಡಿ. ನೀವು ಮಾಡಿದ ಒಳ್ಳೆಯತನ ಒಂದಲ್ಲ ಒಂದು ದಿನ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗಿ ಮರಳಿ ಬರುತ್ತದೆ. ಮತ್ತೆ ಈ ಕಥೆ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಇಂಥ ಸುಂದರ ಕನ್ನಡ ಕಥೆಗಳನ್ನು ನೋಡಲು ನಮ್ಮ ಅಜಯ್ ಕನ್ನಡ ಸ್ಟೋರಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆನ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.